ಅಮ್ಮ ಇದಿಷ್ಟು ಇ ಎಮ್ ಗಳೆಲ್ಲ ಕಟ್ಟಬೇಕಲ್ಲ ಅದಕ್ಕೆ. ಮತ್ತು ಇದು ಅಪ್ಪೊಂದು ಆಟೋ ಲೋನು. ಅಯ್ಯೋ ಮನುಷ್ಯ ಬರಲೇ ಇರಲಿ ಒದ್ದು ಹೇಳಿದ್ರು. ಆಟೋ ಲೋನನ್ನು ಆಟೋಮೆಟಿಕ್ಕಾಗಿ ಅಕೌಂಟಿಂದ ಕಟ್ಟಾಗೋ ಥರ ಮಾಡಿಬಿಟ್ರೆ ಈ ರೀತಿ ಕೆಂಗನ ಗುರಿಯಾಗ ತಪ್ಪುತ್ತಲ್ವ ಮಗನೇ ಅಂದರು. ಸುಬ್ಬಲಕ್ಷ್ಮಿ ಅವರು ಗುರಾಯಿಸ್ತಿದ್ದಾರೆ ವಿಶಾಲಮ್ಮನವರು. ಅವ್ರು ಹೇಳಿದ್ರು ಅದಕ್ಕೆಲ್ಲ ಟೈಮ್ ಇಲ್ಲಪ್ಪ, ಕೆಲಸಗಳನ್ನ ನೀವೇ ಮಾಡ್ಕೋಬೇಕು, ಮತ್ತು ಇದು ಮನೆ ಖರ್ಚಿಗೆ, ಹಾಗೆ ಈ ಸರಿ ಸ್ವಲ್ಪ ಸೇವಿಂಗ್ಸ್ ಮಾಡ್ಕೋಬೇಕು. ಅವರು ಕಾಲೇಜ್ ಅಡ್ಮಿಷನ್ ಬೇಕಾಗುತ್ತೆ, ಅಲ್ಲಿಗೆಲ್ಲ ಮುಗೀತು. ಎಲ್ಲ ಮುಗೀತು ಅಂತಿದ್ಯಲ್ಲೋ, ನಾವು ನಿನ್ ಕಣ್ಣಿಗೆ ಕಾಣಿಸ್ತಿಲ್ವಾ? ಅಕ್ಕ EMI ದುಡ್ಡು ಕೊಟ್ಟನಲ್ಲ, ಭಾವನಿಗೆ ಏನು ಕೊಡ್ಬೇಕಂದ್ರೆ ನಾನು ಕೊಡ್ತೀನಿ ಬಿಡು. ಲೋ ಸುಬ್ಬು, ಮಗುಗೀಗ ಎಷ್ಟು ವಯಸ್ಸು ಅನ್ನೋದು ಗೊತ್ತಿದೆಯಾ ನಿನ್ಗೆ? ನರ್ಸರಿ ಬೇರೆ ಮುಗ್ದೋಯ್ತು, ಅವಳಿಗೆ ಸ್ಕೂಲಿಗೆ ಏನು ಬೇಕಾಗಿಲ್ವಾ? ಹೀಗೆ ಮನೇಲಿ ಇದ್ಬಿಡೋದಾ? ಅಲ್ವಾ ಸುಬ್ಬು, ಬಂದಿದ್ದ ದುಡ್ಡನ್ನ ಹೀಗೆ EMIಗೆ, ಮನೆಗೆ, ರೇಷನ್ಗೆ, ಆಟೋಗೆ ಅಂತ ಕೊಟ್ಬಿಟ್ರೆ ನನ್ನ ಮಗಳಿಗಂತೂ ಏನೂ